ಹಾಯ್ ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TET, PDO ಹಾಗೆ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳುವಂಥ ಒಂದು ಇತಿಹಾಸದ ಪ್ರಮುಖ ಪ್ರಶ್ನೆಗಳನ್ನು ನಾವು 10ನೇ ತರಗತಿಯ ಒಂದು ಪ್ರಶ್ನೆಗಳನ್ನು ನಾವು ಘಟಕವಾರು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿರಿ, ಮೊದಲನೇದಾಗಿ ನೋಡಿರಿ, ಇತಿಹಾಸ ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ ಇದೆ. ಫಸ್ಟ್ ಅಧ್ಯಾಯದಿಂದ ಕೇಳುವಂಥ ಒಂದು ಮಾದರಿ MCQ ಪ್ರಶ್ನೆಗಳು. ಹೊಸ ಭೂ ಪ್ರದೇಶಗಳನ್ನು ಅನ್ವೇಷಿಸಲು ಪ್ರೋತ್ಸಾಹ ನೀಡಿದ ರಾಷ್ಟ್ರಗಳು ಸ್ಪೇನ್ ಮತ್ತು ಇಟಲಿ, ಪೋರ್ಚುಗಲ್ ಮತ್ತು ಬ್ರಿಟನ್. ಸ್ಪೇನ್ ಮತ್ತು ಪೋರ್ಚುಗಲ್, ಬ್ರಿಟನ್ ಮತ್ತು ಫ್ರಾನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ಪೇನ್ ಮತ್ತು ಪೋರ್ಚುಗಲ್. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ಲಾಸಿ ಕದನ ನಡೆದ ವರ್ಷ 1857, 1758, 1757, 1775 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ 1757. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿದವರು ಡೂಪ್ಲೆ, ಸರ್ ಐರ್ಕುಟ್, ರಾಬರ್ಟ್ ಕ್ಲೈವ್, ಲಾರ್ಡ್ ವೆಲ್ಲೆಸ್ಲಿ. ಸರ್ ಐರ್ಕುಟ್ ಇವನು ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ಒಂದು ನಾಯಕತ್ವವನ್ನು ವಹಿಸಿದ್ದನು. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ನಾಯಕತ್ವವನ್ನು ವಹಿಸಿದವರು ಯಾರು? ಸರ್ ಐರ್ಕುಟ್, ರಾಬರ್ಟ್ ಕ್ಲೈವ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಡಾಲ್ಹೌಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ ಸರ್ಕಾರವನ್ನು ಜಾರಿಗೆ ತಂದವರು ಯಾರು? ಸಿರಾಜುದ್ದೌಲ್, ಡೂಪ್ಲೆ, ರಾಬರ್ಟ್ ಕ್ಲೈವ್, ಮೀರ್ ಜಾಫರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಬರ್ಟ್ ಕ್ಲೈವ್. ವಾಸ್ಕೋಡಿಗಾಮನ ಭಾರತದ ಈ ಪ್ರದೇಶಕ್ಕೆ ಬಂದಿಳಿದನು. ಕಣ್ಣಾನೂರು, ಕಲ್ಲಿಕೋಟೆ, ಮಾಹೆ, ಕೊಚ್ಚಿನ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಿಕೋಟೆ. ಇದು ಸರಿಯಾದ ಉತ್ತರ. ಹಾಗಾದರೆ ನೆಕ್ಸ್ಟ್ ನೋಡ್ರಿ, ಈಗ ಎರಡನೇ ಅಧ್ಯಾಯವಾದಂಥ ಒಂದು ವಸಾಹತು ಆಳ್ವಿಕೆಯಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಪಾಠದ ಒಂದು MCQ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೈಸೂರಿನಲ್ಲಿ ಒಡೆಯರ ಆಳ್ವಿಕೆ ಆರಂಭವಾದುದು ಇವರ ಕಾಲದಲ್ಲಿ. ರಾಜ ಒಡೆಯರು ಮತ್ತು ಚಿಕ್ಕದೇವರಾಜ, ಕಂಠೀರವ ನರಸರಾಜ ಮತ್ತು ಚಿಕ್ಕದೇವರಾಜ. ಆಪ್ಷನ್ ಸಿ ಯದುರಾಯ ಮತ್ತು ಕೃಷ್ಣರಾಯ. ಡಿ ಕೃಷ್ಣದೇವರಾಯ ಮತ್ತು ಮುಮ್ಮಡಿ ಕೃಷ್ಣರಾಜ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಯದುರಾಯ ಮತ್ತು ಕೃಷ್ಣರಾಯ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡ್ರಿ, ಕ್ವಶನ್ ನಂಬರ್ 8. ಮೈಸೂರು ರಾಜ್ಯದ ಕೊನೆಯ ಅರಸ ಯಾರು? ಮುಮ್ಮಡಿ ಕೃಷ್ಣರಾಜ, ಚಾಮರಾಜ, ನಾಲ್ವಡಿ ಕೃಷ್ಣರಾಜ, ಚಿಕ್ಕದೇವರಾಜ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಯಚಾಮರಾಜ. ಇವರು ಮೈಸೂರು ರಾಜ್ಯದ ಕೊನೆಯ ಅರಸರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಭಾರತದಿಂದ ಹೊರಗೆ ಕಾಲಿಟ್ಟ ಪ್ರಥಮ ದೇಶಿ ದೊರೆ ಯಾರು? ಲಿಂಗರಾಜ, ಚಿಕ್ಕವೀರರಾಜ, ದೊಡ್ಡ ವೀರರಾಜ, ವೀರರಾಜ ಅಂತ ಇದೆ. ಚಿಕ್ಕವೀರರಾಜ ಇವನು ಭಾರತದಿಂದ ಹೊರಗೆ ಕಾಲಿಟ್ಟಂಥ ಪ್ರಪ್ರಥಮ ದೇಶಿ ದೊರೆಯಾಗಿದ್ದಾನೆ. ಮೂರನೇ ಮೈಸೂರು ಯುದ್ಧಕ್ಕೆ ತತ್ಕ್ಷಣದ ಕಾರಣ ಯಾವುದು? ಇಂಗ್ಲಿಷರು ಮಾಹೆ ವಶಪಡಿಸಿಕೊಂಡಿದ್ದು. ಬಿ ಟಿಪ್ಪು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದ್ದು. ಸಿ ಇಂಗ್ಲಿಷರು ಹೈದರಾಲಿ ಮೇಲೆ ಆಕ್ರಮಣ ಮಾಡಿದ್ದು. ಡಿ ಟಿಪ್ಪು ಸಹಾಯಕ ಸೈನ್ಯ ಪದ್ಧತಿಯನ್ನು ತಿರಸ್ಕರಿಸಿದ್ದು. ಆಪ್ಷನ್ ಬಿ ಟಿಪ್ಪು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದ್ದು. ಇದು ಮೈಸೂರಿನ ಅಂದರೆ ಮೂರನೇ ಮೈಸೂರು ಯುದ್ಧಕ್ಕೆ ತಕ್ಷಣದ ಕಾರಣವಾಗಿ ಪರಿಣಮಿಸಿತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿದೆ. ಯುದ್ಧ ಅಂತಾಗಿದೆ, ಯುದ್ಧ ಅಂತ ಆಗಬೇಕು, ಕರೆಕ್ಷನ್ ಮಾಡಿಕೊಡ್ರಿ. ಆಪ್ಷನ್ ಎ ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಮೈಸೂರು ಒಪ್ಪಂದ, ಮದ್ರಾಸ್ ಒಪ್ಪಂದದಂತೆ. ಮೈಸೂರು ಆಂಗ್ಲೋ ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ, ಅಂದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು. ಆಪ್ಷನ್ ಡಿ ಸರಿಯಾದ ಉತ್ತರ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ. ಆಪ್ಷನ್ ಎ ಸರಿಯಾದ ಉತ್ತರ. 1781ರಲ್ಲಿ ಹೈದರಾಲಿಯನ್ನು ಸೋಲಿಸಿದ ಬ್ರಿಟಿಷ್ ಸೇನಾಧಿಕಾರಿ ಯಾರು? ರಾಬರ್ಟ್ ಕ್ಲೈವ್ ಅಂತ ಇದೆ, ಸರ್ ಐರ್ಕುಟ್, ಲಾರ್ಡ್ ವೆಲ್ಲೆಸ್ಲಿ, ವಾರ್ನ್ ಹೇಸ್ಟಿಂಗ್ಸ್ ಅಂತ ಇದೆ. ಆಪ್ಷನ್ ಬಿ ಸರ್ ಐರ್ಕುಟ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಅಧ್ಯಾಯ 3 ಜನಪದ ಚರಿತ್ರೆಯ ಒಂದು MCQ ಪ್ರಶ್ನೆಗಳು. ಬಳ್ಳಾರಿ ಪ್ರದೇಶದಲ್ಲಿ ಜನಸಾಮಾನ್ಯರ ಮನದಲ್ಲಿ ಇಂದಿಗೂ ಉಳಿದಿರುವ ವ್ಯಕ್ತಿ ಟಿಪ್ಪು, ಕೃಷ್ಣದೇವರಾಯ, ಕುಮಾರರಾಮ. ಪ್ರವಾಸಿ ಕಥನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಕುಮಾರರಾಮ. ಇವನು ಬಳ್ಳಾರಿ ಪ್ರದೇಶದಲ್ಲಿ ಜನಸಾಮಾನ್ಯರ ಮನದಲ್ಲಿ ಇಂದಿಗೂ ಉಳ್ಕೊಂಡಿರುವಂಥ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡ್ರಿ, ಮೌಖಿಕ ಚರಿತ್ರೆಯನ್ನು ನಿರೂಪಿಸುವ ಒಂದು ಆಕಾರ ಯಾವುದು? ನಾಣ್ಯಗಳು, ಶಾಸನಗಳು, ಲಾವಣಿಗಳು, ಪ್ರವಾಸಿ ಕಥನಗಳು. ಆಪ್ಷನ್ ಸಿ ಲಾವಣಿಗಳು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡ್ರಿ, ಅಧ್ಯಾಯ 4 ಬ್ರಿಟಿಷ್ ಆಡಳಿತದ ಬುನಾದಿ ಹಾಗೂ ಅದರ ಪರಿಣಾಮಗಳು ಅಂತ ಇದೆ. ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ ಪದ್ಧತಿ ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಆಪ್ಷನ್ ಎದೊಳಗೆ ಜಮೀನ್ದಾರಿ ಪದ್ಧತಿ ಇದೆ, ಬಿ ರೈತವಾರಿ ಪದ್ಧತಿ ಅಂತ ಇದೆ, ಸಿ
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಇದೆ. ಡಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಇದೆ. ಆಪ್ಷನ್ ಡಿ ಸಹಾಯಕ ಸೈನ್ಯ ಪದ್ಧತಿ ಇದು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂಥ ಒಂದು ಪದ್ಧತಿಯಾಗಿದೆ. ಹಾಗಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ತಂದವರು ಯಾರು? ಲಾರ್ಡ್ ಡಾಲ್ಹೌಸಿ. ನೆಕ್ಸ್ಟ್ ನೋಡ್ರಿ 17ನೇ ಪ್ರಶ್ನೆ. ಮೊದಲ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಸಾಲ್ಬಾಯಿ ಒಪ್ಪಂದ, ಬಸ್ಸಿನ ಒಪ್ಪಂದ ಅಂತಿದೆ. ಸರಿಯಾದ ಉತ್ತರ ಸಾಲ್ಬಾಯಿ ಒಪ್ಪಂದದೊಂದಿಗೆ ಮೊದಲ ಆಂಗ್ಲೋ ಮರಾಠ ಯುದ್ಧವು ಕೊನೆಗೊಂಡಿತು. ಪಂಜಾಬಿನ ಸಿಂಹನೆಂದು ಪ್ರಸಿದ್ಧನಾದವನು ಯಾರು? ಲಾಲ್ ಸಿಂಗ್, ರಣಜಿತ್ ಸಿಂಗ್, ದುಲೀಪ್ ಸಿಂಗ್, ಮಾನ್ ಸಿಂಗ್ ಅಂತ ಇದೆ. ಆಪ್ಷನ್ ಬಿ ರಣಜಿತ್ ಸಿಂಗ್ ಇವನನ್ನು ಪಂಜಾಬಿನ ಸಿಂಹನೆಂದು ಕರೆಯುತ್ತಾರೆ. ರಾಬರ್ಟ್ ಕ್ಲೈವನ ಸರ್ಕಾರವನ್ನು ರದ್ದುಪಡಿಸಿದ ಶಾಸನ ಯಾವುದು? ಮಿಂಟೋ ಮಾರ್ಲೆ ಶಾಸನ, ಪಿಟ್ಸ್ ಇಂಡಿಯಾ ಶಾಸನ, ರೆಗ್ಯುಲೇಟಿಂಗ್ ಶಾಸನ, ಇಂಡಿಯನ್ ಕೌನ್ಸಿಲ್ ಶಾಸನ ಅಂತ ಇದೆ. ಆಪ್ಷನ್ ಸಿ ರೆಗ್ಯುಲೇಟಿಂಗ್ ಶಾಸನ ಸರಿಯಾದ ಉತ್ತರ. 20ನೇ ಪ್ರಶ್ನೆ ನೋಡ್ರಿ. ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಶಾಸನ ಯಾವುದು? ಭಾರತ ಸರ್ಕಾರ ಕಾಯ್ದೆ, ಪಿಟ್ಸ್ ಇಂಡಿಯಾ ಶಾಸನ, ರೆಗ್ಯುಲೇಟಿಂಗ್ ಶಾಸನ, ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಅಂತ ಇದೆ. ರೆಗ್ಯುಲೇಟಿಂಗ್ ಶಾಸನ ಇದು ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಒಂದು ಶಾಸನವಾಗಿದೆ. ಬಂಡವಾಳಶಾಹಿತ್ವ ವ್ಯವಸ್ಥೆಯಿಂದ ಕಣ್ಮರೆಯಾದ ಸಮಾಜದ ಒಂದು ವರ್ಗ ಯಾವುದು? ವರ್ತಕ ವರ್ಗ, ಪ್ರಭುತ್ವ ವರ್ಗ, ಕರಕುಶಲ ಕರ್ಮಿ ವರ್ಗ, ಡಿ ರೈತಾಪಿ ವರ್ಗ ಅಂತ ಇದೆ. ಆಪ್ಷನ್ ಸಿ ಕರಕುಶಲ ಕರ್ಮಿ ವರ್ಗ ಸರಿಯಾದ ಉತ್ತರ. ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅಂಗೀಕರಿಸಿದವರು ಯಾರು? ಮೈಸೂರಿನ ಒಡೆಯರು, ಔದ್ನ ನವಾಬ, ಹೈದರಾಬಾದ್ ನಿಜಾಮ, ಬಂಗಾಳದ ನವಾಬ ಅಂತ ಇದೆ. ಆಪ್ಷನ್ ಸಿ ಹೈದರಾಬಾದ್ನ ನಿಜಾಮ ಇವನು ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊಟ್ಟ ಮೊದಲು ಅಂಗೀಕರಿಸಿದನು. ನೆಕ್ಸ್ಟ್ ನೋಡ್ರಿ, ಈಗ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಧ್ಯಾಯ 5. 23ನೇ ಪ್ರಶ್ನೆಯಾಗಿ ನೋಡ್ರಿ. ಭಾರತದ ಇತಿಹಾಸದಲ್ಲಿ ಭಾರತೀಯ ನವೋದಯ ಕಾಲವೆಂದು ಗುರುತಿಸಲ್ಪಡುವುದು 17ನೇ ಶತಮಾನ, 18ನೇ ಶತಮಾನ, 16ನೇ ಶತಮಾನ, 19ನೇ ಶತಮಾನ. 19ನೇ ಶತಮಾನವು ಒಂದು ನವೋದಯ ಕಾಲ ಅಥವಾ ಭಾರತೀಯ ನವೋದಯ ಕಾಲವೆಂದು ಗುರುತಿಸಲ್ಪಟ್ಟಿದೆ. ಭಾರತೀಯ ನವೋದಯದ ಜನಕ ಯಾರು ಅಂತ ಕೇಳಿದಾಗ ರಾಜಾರಾಮ್ ಮೋಹನ್ ರಾಯ್ ಇವರನ್ನು ಭಾರತೀಯ ನವೋದಯದ ಜನಕ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆರ್ಯ ಸಮಾಜದ ಸ್ಥಾಪಕರು ಯಾರಂದ್ರೆ ದಯಾನಂದ ಸರಸ್ವತಿ ಇವರು ಆರ್ಯ ಸಮಾಜದ ಸ್ಥಾಪಕರು. ಇದರ ಮೇಲೂ ಸಹ ಸಾಕಷ್ಟು ಸಲ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವೇಶ್ವರರು, ಅಕ್ಕಮಹಾದೇವಿ ಇವರುಗಳ ಮೇಲೂ ಸಹ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಇದನ್ನು ಸ್ವಲ್ಪ ಸ್ಟಡಿ ಮಾಡಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆತ್ಮಾರಾಮ್ ಪಾಂಡುರಂಗರವರು ಸ್ಥಾಪಿಸಿದ ಸಮಾಜ ಯಾವುದು? ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಅವರು ಸ್ಥಾಪಿಸಿದರು. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪಿಸಿದರೆ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದಾಗ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಸರ್ ಸೈಯದ್ ಅಹಮದ್ ಖಾನ್ ಅವರು ಆರಂಭಿಸಿದ ಚಳುವಳಿ ಯಾವುದಂತ ಕೇಳಿದ್ರೆ ಅಲಿಘರ್ ಚಳುವಳಿ. ತಿಲಕರು ಆರಂಭಿಸಿದ ಪತ್ರಿಕೆ ಮರಾಠವಾದವರೇ. ಅನಿ ಬೆಸೆಂಟರು ಆರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದ್ರೆ ನ್ಯೂ ಇಂಡಿಯಾ ಅನ್ನುವಂಥ ಒಂದು ಪತ್ರಿಕೆಯನ್ನು ಅನಿ ಬೆಸೆಂಟರು ಆರಂಭಿಸಿದರು. ವಿವೇಕಾನಂದರ ಚಿಂತನೆಗಳಿಂದ ಗಾಂಧೀಜಿಯವರು ಪ್ರೇರಿತರಾದರೆ. ಜ್ಯೋತಿಬಾ ಫುಲೆಯವರ ತತ್ವಗಳಿಂದ ಪ್ರಭಾವಿತರಾದವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಇವರು ಜ್ಯೋತಿಬಾ ಫುಲೆಯವರ ತತ್ವಗಳಿಂದ ಪ್ರಭಾವಿತರಾದರು. ಇವುಗಳ ಸರಿ ಹೊಂದುವ ಉತ್ತರದ ಗುಂಪು ಯಾವುದಂತ ಆರ್ಯ ಸಮಾಜ ಅಂತ ಇದೆ. ಎದೊಳಗೆ ನೋಡ್ರಿ ಸತ್ಯಶೋಧಕ ಸಮಾಜ, ಬಿದೊಳಗೆ ಪ್ರಾರ್ಥನಾ ಸಮಾಜ, ಡಿದೊಳಗೆ ಬ್ರಹ್ಮ ಸಮಾಜ ಅಂತ ಇದೆ. 1, 2, 3, 4 ಅಂತ ಇದೆ. ಬಿದೊಳಗೆ ನೋಡ್ರಿ ಜ್ಯೋತಿಬಾ ಫುಲೆ, ಆತ್ಮಾರಾಮ್ ಪಾಂಡುರಂಗ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ ಅಂತ ಇದೆ. ನೋಡ್ರಿ ಇದಕ್ಕೆ ಸರಿಯಾದ ಆಪ್ಷನ್ ಡಿ. 1ನೇದು ಡಿ ಆಗುತ್ತೆ, 2ನೇದು ಎ ಆಗುತ್ತೆ, 3ನೇದು ಬಿ ಆಗ್ತದೆ, 4ನೇದು ಸಿ ಆಗ್ತದೆ. ನೋಡ್ರಿ ಆಪ್ಷನ್ ಡಿ ಸರಿಯಾದ ಉತ್ತರ. ನೋಡಿರಿ ನೆಕ್ಸ್ಟ್ ಕ್ವಶನ್ ಆಪ್ಷನ್ ಡಿ ಆಗ್ತದೆ ನೋಡಿರಿ ಇದರೊಳಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದ್ರೆ ಅನಿ ಬೆಸೆಂಟರು ಈ ಒಂದು ಕಾಂಗ್ರೆಸ್ನ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗುಲಾಮಗಿರಿ ಕೃತಿಯನ್ನು ರಚಿಸಿದವರು ಅಂತ ಕೇಳಿದ್ರೆ ಜ್ಯೋತಿಬಾ ಫುಲೆ ಇವರು ಗುಲಾಮಗಿರಿ ಕೃತಿಯನ್ನು ರಚಿಸಿದರು. ಇವುಗಳಲ್ಲಿ ಸರಿ ಹೊಂದುವ ಉತ್ತರದ ಗುಂಪು ರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಅನಿ ಬೆಸೆಂಟ್, ಜ್ಯೋತಿಬಾ ಫುಲೆ ಅಂತ ಇದೆ. ಈ ಕಡೆ ಬಿದೊಳಗೆ ಗುಲಾಮಗಿರಿ, ನ್ಯೂ ಇಂಡಿಯಾ, ಸಂವಾದ ಕೌಮುದಿ, ಸತ್ಯಾರ್ಥ ಪ್ರಕಾಶ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 1ನೇದು ಸಿ ಆಗ್ತದೆ, 2ನೇದು ಡಿ, 3ನೇದು ಬಿ, 4ನೇದು ಎ ಆಗ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡ್ರಿ. ಸತಿ ಸಹಗಮನ ಪದ್ಧತಿ ನಿಷೇಧ ಕಾಯ್ದೆಯನ್ನು ಬೆಂಬಲಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಬೆಂಬಲಿಸಿದವರು ಅಂತ ಇದೆ. ಬೆಂಬಲಿಸಿದವರು ರಾಜಾರಾಮ್ ಮೋಹನ್ ರಾಯ್ ಇವರು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಕ್ಕೆ
ಹೆಚ್ಚಿನ ಒತ್ತನ್ನು ಕೊಟ್ಟರು. ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನೋಡಿ, ನೆಕ್ಸ್ಟ್ ಅಧ್ಯಾಯ ಬಂದುಬಿಟ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದೆ. ಇದು ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿದೆ. ಯಾವುದು? ಮೀರತ್. ನೆಕ್ಸ್ಟ್, ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು ಅಂತ ಕೇಳಿದ್ರೆ ಮಂಗಲ್ ಪಾಂಡೆ. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೈಗಾರಿಕಾ ಕ್ರಾಂತಿಯು ಈ ದೇಶದ ಅಥವಾ ಈ ದೇಶದಲ್ಲಿ ನಡೆಯಿತು. ಯಾವ ದೇಶದಲ್ಲಿ? ಬ್ರಿಟನ್ ದೇಶದಲ್ಲಿ ನಡೆಯಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದ ಬ್ರಿಟಿಷರ ವಶವಾದ ಸಂಸ್ಥಾನಗಳು ಯಾವುದು ಅಂತ ಕೇಳಿದ್ರೆ ಝಾನ್ಸಿ, ಸತಾರಾ, ಜೈಪುರ, ಉದಯಪುರ. ಆಪ್ಷನ್ ಬಿ ಸರಿಯಾದ ಉತ್ತರ. ಕಾನ್ಪುರದಲ್ಲಿ ದಂಗೆ ಎದ್ದ ನಾಯಕರು ನಾನಾ ಸಾಹೇಬ ಮತ್ತು ತಾತ್ಯಾ ಟೋಪೆ. ನೆಕ್ಸ್ಟ್ ಅಧ್ಯಾಯ ನೋಡ್ರಿ, ಅಧ್ಯಾಯ 7 ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳು. 18ನೇ ಶತಮಾನದಲ್ಲಿ ಉತ್ಪಾದನಾ ಕೇಂದ್ರವಾಗಿದ್ದ ಭಾರತ ಕೇವಲ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ಸ್ಥಿತಿ ತಲುಪಿದ್ದು ಏಕೆಂದರೆ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಲಾರ್ಡ್ ಕಾರ್ನ್ವಾಲಿಸನು ಜಮೀನ್ದಾರಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತಂದನು. ಬಂಗಾಳದಲ್ಲಿ ಆತನು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇವುಗಳಲ್ಲಿ ಸರಿಯಾದ ಗುಂಪು ಅಂತ ಇದೆ ಸಂವಾದ ಕೋಮಿದಿ, ಕಲ್ಕತ್ತಾ ಜನರಲ್, ಸೋಮೆ ಪ್ರಕಾಶ್ ದಿ ಬೆಂಗಾಲಿ ಅಂತ ಇದೆ. ಬಿದೊಳಗೆ ನೋಡ್ರಿ, ಬಿ ಪಟ್ಟಿಯಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ, ಈಶ್ವರ್ಚಂದ್ರ ವಿದ್ಯಾಸಾಗರ್, ರಾಮ್ ಮೋಹನ್ ರಾಯ್, ಬಂಕಿಮ್ ಹ್ಯಾಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 1ನೇದು ಸಿ, 2ನೇದು ಡಿ, 3ನೇದು ಬಿ, 4ನೇದು ಎ. ಎಲ್ಲಿದೆ? ಆಪ್ಷನ್ ಬಿ ಇದೊಳಗೆ ಇದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 45. ಮಹಲ್ ಎಂದರೆ ತಾಲೂಕು ಎಂದರ್ಥ. ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೊಳಿಸಿದವರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಈತನು ಭಾರತದಲ್ಲಿ ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೊಳಿಸಿದನು. ಭಾರತದಲ್ಲಿ ಪ್ರಥಮ ರೈಲು ಸಂಚಾರ ಈ 2 ನಗರಗಳ ನಡುವೆ ಪ್ರಾರಂಭವಾಯಿತು, ಮುಂಬೈ ಮತ್ತು ಠಾಣಾ. ಆಪ್ಷನ್ ಎ ಸರಿಯಾದ ಉತ್ತರ. ಇದನ್ನು ಸಾಕಷ್ಟು ಸಲ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ, ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಧ್ಯಾಯ 8 ಸ್ವಾತಂತ್ರ್ಯ ಹೋರಾಟ. ಭಾರತೀಯ ಕಾಂಗ್ರೆಸ್ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಅಂತ ಕೇಳಿದರೆ ಎ.ಓ. ಹ್ಯೂಮ್. ಇವರ ಸಂಪತ್ತಿನ ಸೋಲುವಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ದಾದಾಬಾಯಿ ನವರೋಜಿ. ತಿಲಕ್ ಅವರು ಮರಾಠಿ ಭಾಷೆಯಲ್ಲಿ ಹೊರತಂದ ಪತ್ರಿಕೆ ಯಾವುದಂತ ಕೇಳಿದ್ರೆ ಕೇಸರಿ. ಸ್ನೇಹಿತರೆ, ಇನ್ನು ಮುಂದಿನ ಒಂದು ಅಧ್ಯಾಯ 9ರಿಂದ ಸ್ವಾತಂತ್ರ್ಯೋತ್ತರ ಭಾರತ ಅಂತ ಒಂದು ಪಾಠದಿಂದ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ತಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.